ಕೆಲಸ ಮಾಡ್ತಾರೆ ಊಟ ತಿಂಡಿ ಆಯ್ತಾ ಸರ್? ನಾನು ಅಶ್ವಿನಿ ಫ್ರಮ್ ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಟಡಿಂಗ್ ISC ಡಿಪಾರ್ಟ್ಮೆಂಟ್. ನಾವು ಈ ರೈಲ್ವೆ ಸ್ಟೇಷನಲ್ಲಿ ಬೆಡ್ಶೀಟ್ ಅನ್ನು ಕೊಟ್ಟಿದ್ದೀವಿ ಎಲ್ಲರಿಗೂ, ಸೊ ದಟ್ ಈ ನವೆಂಬರ್ ಡಿಸೆಂಬರಲ್ಲಿ ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ಬಯಸ್ತಾ ಈ ಒಳ್ಳೆ ಕೆಲಸಕ್ಕೆ ಪಾಲ್ಗೊಳ್ತಾ ಇದ್ದೀವಿ. ದಿಸ್ ಆಪರ್ಚುನಿಟಿ ಇಸ್ ಗಿವನ್ ಬೈ ರಾಘವೇಂದ್ರ ಸರ್, our PD, physical director, and thanks for the Rotary department, the directors and the police here, and thank you so much. ಹೇಳಿ. ಎಲ್ಲರೂ ನಮಸ್ಕಾರ. ನಾನು ಡಾಕ್ಟರ್ ರಾಘವೇಂದ್ರ ಅಂತ. ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಇದು ನವಂಬರ್ ಮತ್ತು ಡಿಸೆಂಬರ್ ಟೈಮು, ತುಂಬ ಚಳಿ ಇರುವಂಥ ಟೈಮು. ನಾವು ಕಳೆದ ಒಂದು 8 ವರ್ಷದಿಂದ ಯಾರ್ಯಾರು ನಿರಾಶ್ರಿತರಿದ್ದಾರೆ, ನಿರ್ಗತಿಕರಿದ್ದಾರೆ ಅಂಥವರಿಗೆ ನಮ್ಮ ಅಚೀವರ್ಸ್ ಅಕಾಡೆಮಿ ಆಗ್ಬೋದು, ರೋಟ್ರಿ ಕ್ಲಬ್ ಆಗ್ಬೋದು, ಹಾಗೆ ನಮ್ಮ NSS ವಿದ್ಯಾರ್ಥಿಗಳಿಂದ ನಾವು ಒಂದು ಬೆಡ್ಶೀಟ್ ಅಂದರೆ ಕಂಬಳಿಯನ್ನು ಕೊಡುವಂಥದ್ದು ಮಾಡ್ತಾಯಿದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ, ನಾವೆಲ್ಲ ಮನೇಲಿ ಕಂಫರ್ಟಬಲ್ ಆಗಿರ್ತೀವಿ, ಆರಾಮಾಗಿರುತ್ತೆ, ಒಳ್ಳೊಳ್ಳೆ ಕಾಸ್ಟ್ಲಿಯಾಗಿರುತ್ತೆ, ಎಲ್ಲ ಉಸ್ಕೊಳ್ತೀವಿ, ನಾವು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತೀವಿ. ಬಟ್ ಸಮಸ್ಯೆ ಏನಂದರೆ ಪಾಪ ನಿರಾಶ್ರಿತರು, ನಿರ್ಗತಿಕರು ಈ ಚಳಿಲಿ ನಡ್ಕೊಂಡು ತುಂಬ ಕೆಲವರು ಚಳಿಯಿಂದ ತಡ್ಕೊಳಕ್ಕಾಗ್ದೇ ತುಂಬ ಜನ ತಮ್ಮ ಜೀವನ ತ್ಯಾಗ ಮಾಡಿದ್ದಾರೆ. ಆ ಉದ್ದೇಶದಲ್ಲಿ ನಾವು ಈ ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಈ ನಿರಾಶ್ರಿತರು ಎಲ್ಲೆಲ್ಲಿರ್ತಾರೆ ನಾವು ಅಲ್ಲಿಗೆ ಹೋಗಿ ಒಂದು ಬೆಡ್ಶೀಟ್ ಕೊಡುವಂಥದ್ದು ಕಾಯಕವನ್ನು ಕಳೆದ ಒಂದು 8-9 ವರ್ಷನ ಮಾಡ್ಕೊಂಬರ್ತಾಯಿದ್ದೀನಿ. ನಾನೆಲ್ಲರೂ ಮನವಿ ಮಾಡೋದೇನೆಂದರೆ ಮನುಷ್ಯರೇ ಸಹಾಯವನ್ನು ಮಾಡಬೇಕಾಗತ್ತೆ. ನಿಮ್ಮ ಪ್ರದೇಶದಲ್ಲಿರುವಂಥ ಯಾರ್ಯಾರು ನಿರಾಶ್ರಿತರದ ಅಂಥವ್ರಿಗೆಲ್ಲ ನೀವು ಒಂದು ಬೆಡ್ಶೀಟನ್ನು ಒಂದು ಸಂಘ ಸಂಸ್ಥೆಯಿಂದ ಸ್ವಲ್ಪ ಎಲ್ಲರೂ ಸೇರಿ ಕ್ರೋಢೀಕರಣ ಮಾಡಿ, ಒಂದು ಕಾಸ್ಟ್ಲಿದೇನು ಬೇಡ, ಒಂದು ಮೀಡಿಯಮ್ ರೇಂಜಲ್ಲಿರುವಂಥ ಒಂದು ಬೆಡ್ಶೀಟನ್ನು ತೊಗೊಂಡು ಅವರಿಗೆ ಒಂದು ರಕ್ಷಣೆ ಮಾಡುವಂಥ ಕಾಯಕ ನಾವು ಮಾಡಬೇಕಾಗತ್ತೆ. ಹಾಗಾಗಿ ಒಂದು ಸೇವಾ ಮನೋಭಾವನೆಯಲ್ಲಿ ಎಲ್ಲ ಇಟ್ಕೊಬೇಕು. ಎಲ್ಲ ಕಮರ್ಷಿಯಲ್ ಪರ್ಪಸ್ ಆಗ್ಬಿಟ್ಟು ತುಂಬ ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ದಯಮಾಡಿ ಎಲ್ಲರೂ ರಿಕ್ವೆಸ್ಟ್ ಮಾಡೋದೇನೆಂದರೆ, ಚಳಿಗಾಲ ತುಂಬ ಚಳಿ ಇದೆ. ಈಗ ಆಲ್ರೆಡಿ ನಾವು ರಿಪೋರ್ಟ್ ನೋಡಿದ್ದೀವಿ, ವೆದರ್ ರಿಪೋರ್ಟಲ್ಲಿ ತುಂಬ ಚಳಿ ಇರೋದ್ರಿಂದ ಪಾಪ ಬಡವರು ಅವರೆಲ್ಲ ತಮ್ಮ ಚರ್ಮವನ್ನು ತಾವು ತಮ್ಮ ಇದನ್ನು ರಕ್ಷಿಸ್ಕೋಬೇಕು. ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಯೂನಿಟಾಗಿ ನಾವು ಒಂದು ಬೆಡ್ಶೀಟ್ ಕೊಡುವಂಥ ಕಾಯಕವನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಎಲ್ಲರೂ ಇದರಲ್ಲಿ ಕೈ ಜೋಡಿಸ್ಬೇಕಂತ ನಾನು ಕೇಳ್ಕೊತೀನಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ರಾಘವೇಂದ್ರ ಅಂತ ಸರ್. ನಮ್ಗೆ ಇದಕ್ಕೆಲ್ಲ ಸಹಾಯ ಆಗ್ತಾ ಇರೋದು ರೋಟ್ರಿ ಕ್ಲಬ್ ಶ್ರೀರಂಗಪಟ್ಟಣ, ಹಾಗೆ ನಮ್ಮ NSS ಘಟಕ ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನಾವು ಇದೆಲ್ಲ ಸೇರಿ ಮಾಡ್ತಾಯಿದ್ದೀವಿ ಸರ್.